ನಮಸ್ಕಾರ. ಇಂದು ನಾವು ಆಲೂ ಗೋಬಿ ಪಲ್ಯ ಮಾಡೋಣ. ಮೊದಲಿಗೆ ಗೋಬಿಯನ್ನು ಸಣ್ಣಗೆ ಹೆಚ್ಚಿಟ್ಟುಕೊಂಡು ಬಿಸಿ ನೀರಿನಲ್ಲಿ ಹಾಕಿ ಅರ್ಧ ಚಮಚ ಅರಿಶಿಣವನ್ನು ಹಾಕಿ 2 ನಿಮಿಷ ಕುದಿಸಿಕೊಳ್ಳೋಣ. ನಂತರ 2 ಆಲೂಗೆಡ್ಡೆಯನ್ನು ಬೇಯಿಸಿಟ್ಟುಕೊಳ್ಳೋಣ. ನೀರಿನಿಂದ ಬೇರ್ಪಡಿಸಿಟ್ಟುಕೊಂಡ ಗೋಬಿಯನ್ನು ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಸಾಸಿವೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕಿ ಅದು ಫ್ರೈ ಆದ ನಂತರ ಗೋಬಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನು ಚಿಮುಕಿಸಿ ಬೇಯಿಸಿಕೊಳ್ಳೋಣ. ಗೋಬಿ ಬೆಂದ ನಂತರ ಅದಕ್ಕೆ ಹೆಚ್ಚಿಟ್ಟುಕೊಂಡ ಆಲೂಗೆಡ್ಡೆಯನ್ನು ಸೇರಿಸೋಣ. ನಂತರ 1 ಚಮಚ ರಸಂ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕಿ ಸ್ವಲ್ಪ ಟೊಮೆಟೊ ಪ್ಯೂರಿಯನ್ನು ಹಾಕಿ ಕುದಿಸಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡರೆ ರುಚಿಕರವಾದ ಪಲ್ಯ ಸವಿಯಲು ಸಿದ್ಧ. ಧನ್ಯವಾದಗಳು.